ಒಂದು ವಿಶೇಷ ದಿನದಂದು ಜನರು ಯಾವ ರೀತಿ ಇದನ್ನ ಆಚರಣೆ ಮಾಡಬೇಕು, ಜೊತೆಗೆ ಈ ಬಸವ ಜಯಂತಿ ಮತ್ತೆ ಅಕ್ಷಯ ತೃತೀಯ ಎರಡು ಹೆಸರಲ್ಲಿ ಅದನ್ನು ಕರೀತಾರೆ, ಯಾಕೆ ಏನು ಅಂತ? ಬಸವ ಜಯಂತಿಯ ನಿಮಿತ್ತವಾಗಿ ಇಂದು ಎಲ್ಲ ವೀಕ್ಷಕರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೂ ನಮ್ಮ ಶರಣ ತತ್ವದ ರೀತಿಯಲ್ಲಿ ಇದನ್ನು ನಾವು ಶರಣಾರ್ಥಿ ಎನ್ನುವುದರ ಮೂಲಕವಾಗಿ ನಿಮಗೆ ಶುಭಾಶಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಬಸವ ಜಯಂತಿ ಅಂತ ಹೇಳಿದರೆ ಬಸವನ ಜನ್ಮಸ್ಥಳವನ್ನು, ಜನ್ಮದ ದಿನವನ್ನು ಗುರುತಿಸಿ ನಾವು ಹೇಳುವಂತಹ ದಿನ. ಸಾಮಾನ್ಯವಾಗಿ ಮಹಾತ್ಮರನ್ನು ನಾವು ಗುರುತಿಸುವಾಗ ಅವರ ಜಯಂತಿಯನ್ನು ನಾವು ಆಚರಿಸ್ತೇವೆ. ಜಯಂತಿಯನ್ನು ಆಚರಿಸುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ ಅವರು ಅಮರರು ಎನ್ನುವಂತಹ ಅರ್ಥದಲ್ಲಿ. ಅವರು ಯಾವಾಗಲೂ ಕೂಡ ಸದಾ ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ ಎನ್ನುವಂತಹ ಅರ್ಥ. ಒಬ್ಬ ಮಹಾತ್ಮರು ಭೂಮಿ ಮೇಲೆ ಅವತಾರ ಆದಮೇಲೆ ಅವರು ಇಡೀ ಬ್ರಹ್ಮಾಂಡ ಇರುವವರೆಗೂ ಕೂಡ ಅವರು ಇರ್ತಾರೆ ಎನ್ನುವಂತಹದ್ದು, ಅಕ್ಷಯವಾಗಿ ಇರ್ತಾರೆ ಎನ್ನುವಂತಹದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮಲ್ಲಿ ಯುಗಾದಿ ಒಂದು ದಿನವನ್ನು, ಹಾಗೆ ನಮ್ಮ ಈ ದಸರಾ ಮಹೋತ್ಸವದ ದಶಮಿಯ ಒಂದು ದಿನವನ್ನು, ಮತ್ತು ಇನ್ನೊಂದು ಅಕ್ಷಯ ತೃತೀಯ ಒಂದು ದಿನವನ್ನು, ಈ ಮೂರುಗಳನ್ನು ನಾವು ತೃತೀಯ ಅನ್ನುವಂತಹ ರೀತಿಯಲ್ಲಿ ಕರಿತೀವಿ. ಮುಂದೆ ಮುಹೂರ್ತಗಳು ಅಂತ ಕರಿತೇವೆ. ಅದರಲ್ಲಿ ಇನ್ನೂ ಒಂದು ದಿನ ಇದೆ, ಕಾರ್ತೀಕ ಮಾಸದ ಅರ್ಧ ಭಾಗ. ಅಲ್ಲಿ ಪಾಡ್ಯಮಿ ದಿನದ ಅರ್ಧ ಭಾಗವನ್ನು, ಅದು ಕೊನೆಯ ಅರ್ಧ ಭಾಗವನ್ನು, ಮೊದಲನೇ ಅರ್ಧ ಭಾಗ ಅಲ್ಲ, ಕೊನೆಯ ಅರ್ಧ ಭಾಗವನ್ನು, ಪಾಡ್ಯಮಿಯ ಕೊನೆಯ ಅರ್ಧ ಭಾಗವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನು 3.5 ಮುಹೂರ್ತಗಳು ಅಂತ ಕರಿತೀವಿ. ಅದರಲ್ಲಿ ಬರುವಂತಹದ್ದು ಅಕ್ಷಯ ತೃತೀಯ. ಮಹಾತ್ಮರು ಉಗಮವಾದಂತಹ ದಿನ ಇದು. ಏನಪ್ಪ ಅಂತ ಹೇಳಿದರೆ ಅವರಿಗೆ ಸಾವಿಲ್ಲ ಎನ್ನುವಂತಹದ್ದನ್ನು. ದೈಹಿಕವಾಗಿ ನಾವೆಲ್ಲರೂ ಸಾಯಬಹುದು, ಆದರೆ ತಾತ್ವಿಕವಾಗಿ ಅವರ ಜ್ಞಾನದಿಂದ ಅವರ ಸಾವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದು. ಹಾಗಾಗಿ ಅವರ ಜ್ಞಾನ ಹೇಗೆ ಭೂಮಿ ಮೇಲೆ ಅಕ್ಷಯವಾಗಿ ಇರುತ್ತೋ ಹಾಗೆ ನಾವೇನೇ ಪದಾರ್ಥ ತೆಗೆದುಕೊಂಡರೂ ಕೂಡ ನಮ್ಮ ಮನೆಯಲ್ಲಿ ಅದು ಅಕ್ಷಯವಾಗಿದೆ, ಮತ್ತೆ 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 ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದು ವಿಶೇಷ. ಹಾಗಾಗಿ ಇಂತಹ ಶುಭ ದಿನದಂದು ನಾವು ಯಾವುದೇ ಪದಾರ್ಥವನ್ನು ತೆಗೆದುಕೊಳ್ಳುವುದಾಗಲಿ, ಪುಣ್ಯ ಕೆಲಸವನ್ನು ಮಾಡೋದೇ ಆಗಲಿ, ಅದರ ಮೂಲಕವಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮಹಾತ್ಮನ ನೆನಪನ್ನು ನಮ್ಮ ಜೊತೆಗೆ ಇರಲಿ ಎನ್ನುವಂತಹ ದೃಷ್ಟಿಯಿಂದ ಶುಭ ಪದಾರ್ಥಗಳನ್ನು, ಬೆಲೆ ಬಾಳುವಂತಹ ವಸ್ತುಗಳನ್ನು ನಾವು ತೆಗೆದುಕೊಳ್ತೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೆಲೆ ಬಾಳುವಂತಹ ವಸ್ತುಗಳು ಹೇಗೆ ನಮ್ಮ ಜೀವನದ ಮೌಲ್ಯಗಳಾಗಿರ್ತಾವೋ ಹಾಗೆ ನಮಗೆ ನಿಜವಾದಂತಹ ಬೆಲೆ ಬಾಳುವಂತಹ ಮೌಲ್ಯ ಯಾವುದಪ್ಪ ಅಂತ ಹೇಳಿದ್ರೆ ಇದನ್ನು ಜ್ಞಾನ ಅಂತಲೂ ಕೂಡ ಕರಿತೀವಿ. ಜ್ಞಾನದಿಂದ ಬದುಕಿದಂತಹ ಮಹಾತ್ಮರನ್ನು ನಾವು ಸ್ಮರಣೆಯನ್ನು ಮಾಡಿಕೊಂಡು ಅಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ನಾವು ತೆಗೆದುಕೊಳ್ಳುವುದರ ಮೂಲಕವಾಗಿ ಈ ಅಕ್ಷಯ ತೃತೀಯವನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಜೀವನದಲ್ಲಿ ನೆನಪಾಗಿಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗೆ ವಸ್ತು ಹೇಗೆ ನಮಗೆ ಮೌಲ್ಯವೋ ಹಾಗೆ ಮಹಾತ್ಮರ ಜೀವನದ ಮೌಲ್ಯಗಳೂ ಕೂಡ ಅದಕ್ಕಿಂತ ಹೆಚ್ಚಿನ ಮೌಲ್ಯ ಅಂತ ತಿಳಿಸುವುದೇ ಅಕ್ಷಯ ತೃತೀಯದ ಮೂಲವಾದಂತಹ ಉದ್ದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.